ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫಾರ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ತುಂಬ ದಿನದ ಬ್ಲಾಗ್ ಮಾಡ್ತಿರಲ್ಲ, ಬಿಕಾಸ್ ನಾನು ಒಂದು 2 ಡೇಸ್ ಬ್ಯಾಕ್ ಎಲ್ಲರೂ ಸೇರಿ ಒಂದು ತಪ್ಪು ಮಾಡಿದ್ವಿ. ಸೊ ಅದನ್ನು ಸರಿಪಡಿಸ್ಕೋಬೇಕು ಅಂತ ಅಂದ್ಕೊಂಡು ಇವತ್ತು ಹೋಗ್ತಿದ್ದೀನಿ. ಆ್ಯಂಡ್ ಇದು ಸರ್ಪ್ರೈಸ್ ಆಗಿರುತ್ತೆ ಮನೇಲಿ. ನಾನು ಅದನ್ನು ಏನು ಅಂತ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿಗೆ ಹೋದಾದ್ಮೇಲೆ ಹೇಳ್ತೀನಿ ಏನು ಅಂತ, ಏನು ಸರ್ಪ್ರೈಸ್ ಮಾಡ್ತೀನಿ, ನಾನು ಏನು ತಪ್ಪು ಮಾಡಿದ್ದೆ ಅಂತಲೂ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈಗ ಫುಲ್ ರೆಡಿ ಆಗಿದ್ದೀನಿ. ಸೊ ರೆಡಿ ಆಗಿರೋ ನಾನು ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪಂಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ, ಜಸ್ಟ್ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೀನಿ, ಕೆಲಸ ಇದೆ ಅಂತ ಹೇಳಿದ್ದೀನಿ. ಸೊ ನೋಡೋಣ ಸಂಜೆ ಅವರ ಫೀಲಿಂಗ್ ಹೇಗಿರುತ್ತೆ ಅಂತ. ಬಿಕಾಸ್ ಎಲ್ಲರೂ ಲಿಟ್ರಲಿ ಡಿಪ್ರೆಸ್ಡ್ ಆಗಿದ್ವಿ ಈ ಒಂದು 3 ಡೇಸಿಂದ. ಸೊ ಅದಕ್ಕೆ ನಾನು ಏನೂ ಮಾಡ್ತಾನೆ ಇರಲಿಲ್ಲ, ಆ್ಯಂಡ್ ಮಾಡ್ತೀನಿ ಅಂತಲೂ. ಸೊ ಇವಾಗ ಕೆಳಗೆ ಹೋಗೋಣ. ಓಕೆ, ಕೇಳಕ್ಕೆ ಅವ್ರಿಗೆ ಇನ್ನೂ ಬಂದೇ ಇಲ್ಲ ಅವರು. ಬಂದ 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 ಸೋನಾ ಬೆಲ್ಟ್ ಬೇಕು ಕೊಟ್ಬಿಡು ಅವರಿಗೆ. ಬಾ ಸೋನು ಮಾಡ್ತಿದ್ದೀನಿ. ಮತ್ತೆ ಒಳಗೋಗ್ಬಿಟ್ಟ ಬಂದ ಬಂದ. ಈ ಬಾ, ಒಂದು ಖುಷಿ ಆಗ್ಬಿಟ್ಟು ಅವ್ರಿಗೆ. ಬಾ 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 ಹೋಗೋಣ. ಸೋನು ಸೊ ಎಸ್, ಆವಾಗಲೇ ಹೇಳಿದಾಗೆ ಸೊ ಅವನನ್ನ ಎಲ್ಲಿ ಬಿಟ್ಟಿದ್ವಿ ಅಂತ ಅಂದರೆ, ನಾವು ಹೆಬ್ಬಾಳಲ್ಲಿರೋ ಕರುಣಾ ಅನಿಮಲ್ ಶೆಲ್ಟರ್ಗೆ ಬಿಟ್ಟಿದ್ವಿ ನಾವು. ಸೊ ಅಲ್ಲಿ ಏಜ್ಡ್ ಡಾಗ್ಸ್ ಆಗಿರ್ಬೋದು, ವಯಸ್ಸಾಗಿರೋ ನಾಯಿಮರಿ ಆಗಿರ್ಬೋದು, ಆಮೇಲೆ ಈ ನಮಗೆ ರೋಡ್ ಸೈಡಲ್ಲಿ ಯಾವ್ದಾದ್ರು ಇಂಜರ್ಡ್ ನಾಯಿ ಸಿಕ್ಕಿದ್ರೆ, ಸೊ ಆ ನಾಯಿನ ಜನರು ತೊಗೊಂಡೋಗಿ ಒಂದು ಸ್ವಲ್ಪ ಡೊನೇಷನ್ ಅಂತ ಕೊಟ್ಟು ಅಲ್ಲಿ ಬಿಡ್ತಾರೆ. ಸೊ ಆ ಥರ ನಾಯಿನೆಲ್ಲ ಅಲ್ಲಿ ಬಿಡೋದು ನಾವು ಬಿಟ್ವಿ. ಬಟ್ ಅಗೇನ್ ನಮ್ಗನ್ಸಿದ್ದು ಏನಂದರೆ, ಕೈಂಡ್ ಆಫ್ ಲೈಕ್ ಒಂದು ಏನೋ ಒಂದು ಮನೇಲಿ ಯಾರನ್ನೋ ಒಬ್ರನ್ನ ಕರ್ಕೊಂಡೋಗಿ ಯಾವುದೋ ಒಂದು ನಮ್ಮ ಕೈಲಿ ನೋಡ್ಕೊಳಕ್ಕಾಗಲ್ಲ, ಆಶ್ರಮದಲ್ಲಿ ಇಟ್ಕೊಳ್ಳಿ ಅನ್ನೋ ಥರ ನಂಗೆ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ಕರ್ಕೊಂಡು ಬಂದುಬಿಟ್ವಿ. ಸೊ ಅವನಿಗೆ ಇವಾಗ ನಾನು ಸ್ನಾನ ಎಲ್ಲ ಮಾಡಿಸಿ ಆನ್ ದ ವೇ ಸೀರಿಯಸ್ ಆಗಿ ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಅವನ್ನ ಇಸ್ಕೋಬೇಕಾರೆ ಅದೇನು ನನ್ನ ತಂಗಿ ಅವನು ಬರ್ಬೇಕಾದ್ರೆ ಅವ್ನು ಇದು ಮಾಡೋದು ಅಷ್ಟು ಮಾತ್ರ. ಬಟ್ ಅಲ್ಲಿ ಬೇರೆ ಏನು ಮಾಡಲಿಲ್ಲ, ಮಾಡೋಕ್ಕಿರಲಿಲ್ಲ ಅಲ್ಲಿ. ಸೊ ವಿತೌಟ್ ಪರ್ಮಿಷನ್. ಸೊ ಅದಕ್ಕೋಸ್ಕರ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಅವನ್ನ ಕರ್ಕೊಬಂದು ಸ್ನಾನ ಮಾಡಿಸಾಗಿದೆ, ತೋರಿಸ್ತೀನಿ. ಓಕೆ, ಏನಂತಾನೆ ಫುಲ್ ಬೊಗಳುತ್ತಿದ್ದಾನೆ ಅವನು. ಇವಾಗ ಈಗಂತೂ ಅವನ್ನ ಕಂಟ್ರೋಲ್ ಮಾಡಲೇಬೇಕು. ಸೊ ಅದಕ್ಕೆ ಮಾಡ್ತೀನಿ. ಇವಾಗ ಫಸ್ಟ್ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಅವನನ್ನು ತೋರಿಸ್ತೀನಿ. ಸೊ ಅವನು ಹೇಗಾಗಿದ್ದಾನೆ ಅಂತ. ಲಿಟ್ರಲಿ ಒಂಥರ ನಾವು ಹೊರಗಡೆ ಹೇಗೆ ಕಾಯ್ತಿದ್ವಿ ಅಂತ ಅಂದರೆ, ಅಲ್ಲಿ ನಾನು ಈಗ ತೋರಿಸ್ತೀನಿ ವಿಡಿಯೋ. ಆಲ್ಮೋಸ್ಟ್ ಒಂದು 3 ಫೋನ್ ಇಟ್ಕೊಬಿಟ್ಟು ನಾವು ಇವಾಗ ಯಾರು ಡೆಲಿವರಿಗೆ ಅಂತ ಅಂದ್ಬಿಟ್ಟು ಆಪ್ರೇಷನ್ ಥಿಯೇಟ್ರಲ್ಲಿ ಬಿಟ್ಟಿದ್ದು. ಸೊ ಮಗು ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡು ಕೂತಿರ್ತೀವಲ್ಲ, ಸೊ ಆ ಥರ ಅಲ್ಲಿ ನಡೀತು.
ಎಲ್ಲರೂ ವೀಡಿಯೋ ಕಾಲ್ ಮಾಡಿ ನಮ್ಮ ಅಪ್ಪಂಗೆ, ಆಮೇಲೆ ಅವರಲ್ಲಿ ಇಲ್ಲ ಮೇಡಮ್ ನಿಮ್ಮ ಅಪ್ಪ ಫೋನ್ ಮಾಡಿ ಹೇಳಿದ್ರೇ ನಾವು ಬಿಡೋದು ಅಂತೆಲ್ಲ ಹೇಳಿಕೊಂಡು ಸೊ ಆಯಿತು. ನಾನು ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದಿದ್ದು ಆ್ಯಕ್ಚುಲಿ, ಬಟ್ ಅನ್ಫಾರ್ಚುನೇಟ್ಲಿ ಸರ್ಪ್ರೈಸ್ ಆಗ್ತಿಲ್ಲ. ಸೊ ಯಾಕೆ ಅಂದರೆ ಅವರು ಇಬ್ಬರು ಬಂದಿದ್ರಿ ಬಿಡೋದಕ್ಕೆ. ಸೊ ಅವ್ರಂದರು ಇವರು ತುಂಬ ಎಮೋಷ್ನಲಿ ತುಂಬ ಇದಾಗಿದ್ದಾರೆ, ಅವನು ಕನೆಕ್ಟೆಡ್ ಆಗಿದ್ದಾರೆ, ಬಿಡೋಕ್ಕಾಗಲ್ಲ ನಾವು, ಬಿಡಬೇಡಿ, ಅವ್ರಿಗೇನು ಇದು ಮಾಡಬೇಡಿ, ಆ ಥರ ಇಷ್ಟು ಕೊಡಬೇಡಿ ಅಂತ ಅಂದರು ಡ್ಯಾಡಿ. ಸೊ ಅವರು ಹೇಳಿದ್ರೇ ಬಿಡೋದು ಅಂತ ಅಂದಿದ್ದಕ್ಕೆ ನಮ್ಮ ಅಮ್ಮನ ಒಪ್ಪಿಸಿ, ಆಮೇಲೆ ನಮ್ಮ ಮಮ್ಮಿಗೆ ಗೊತ್ತಿತ್ತು, ಸೊ ಮಮ್ಮಿನ ಒಪ್ಪಿಸಿ ಡ್ಯಾಡಿನ ಕೇಳಿ ಅಪ್ರೂವಲ್ ಮಾಡಿಸಿದಾಯಿತು. ಸೊ ಬಿಟ್ಟರು, ಬಂದಿದ್ದಾಯಿತು. ನೋಡೋಣ ಇನ್ಮೇಲಿಂದ ಹೆಂಗಾಗತ್ತೆ ಅಂತ. ಸೊ ನಮ್ಮ ಬಾಸ್ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಸ್ನಾನ ಮುಗಿಸಿ, ಇವನಿಗೆ ಎಷ್ಟು ಕೊಬ್ಬು ಅಂದರೆ ಹೋದರೆ ಫಸ್ಟು ಬಂದ್ಬಿಟ್ಟು ನೋಡ್ಬಿಟ್ಟು ಹೆಂಗೆ ಹೋಗ್ತಾನೆ ಅಂದರೆ, ಮುಚ್ಕೊಂಡು ಬಾರೆ ಫಸ್ಟು ಮನೆಗೆ ಹೋಗೋಣ ಅಂತ ಕರೆದಂಗಿತ್ತು ನನಗಂತೂ. ಲಿಟ್ರಲಿ ಇವಾಗ ಫುಲ್ ಸ್ನಾನ ಮಾಡಿ ಅವನು ಫ್ರೆಶ್ ಆಗಿ, ಬಿಕಾಸ್ ಅಲ್ಲಿ ಏನಂದರೆ ತುಂಬಾ ಬೇರೆ ನಾಯಿಗಳಿರುತ್ತೆ, ಅವಕ್ಕೆ ಯಾವುದಕ್ಕೂ ಸ್ನಾನ ಇರಲ್ಲ, ಮತ್ತು ಹುಳಗಳು ಇರುತ್ತೆ, ಸ್ಮೆಲ್ ಬಂದುಬಿಟ್ಟಿರ್ತಾನೆ. ಸೊ ಅದಕ್ಕೇ ಈಗ ಫುಲ್ ಸ್ನಾನ ಮಾಡಿದ್ದೀನಿ. ಅಲ್ಲಿ ತನಕ ಊಟ ಮಾಡಿರಲಿಲ್ಲ ನಮ್ಮ ಬಾಸ್ ಸೋನು. ಸೊ ಈ ಥರ. ಸೊ ಇವಾಗ ಇವನು ಡ್ಯಾಡಿ ಬಂದಿದ ತಕ್ಷಣ ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ ನೋಡೋಣ. ಅತಿಯಾಗಿ ಖಾಲಿಯಾದಂತಹ ಒಂದು ಸೆಟ್ ಅಂದರೆ ಈ ರೀತಿ ಇರುವಂತಹ ಸೊ ಫೈನಲ್ ಆಗಿ ನಾನು ಮಾಡಿದ ಒನ್ ಟ್ರೈಗೆ ನಮ್ಮ ಅಪ್ಪನ ಮುಖದಲ್ಲಿ ಖುಷಿ ಅಂತೂ ಕಾಣಿಸ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.